ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಗೋಪಿ ಕುಮಾರ್ ಚಾಲೆಂಜಿಂದ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ಲಾಂಗ್ ಬಫ್ ಅಂತ ಇರುತ್ತಲ್ಲ, ಇಲ್ಲಿ ಬಾರ್ಡ್ರು ಇಲ್ಲಿ ಬಫ್ ಸ್ಲೀವ್ಸ್ ಬರುತ್ತೆ. ಅದನ್ನು ಇವಾಗ ಲೇಟೆಸ್ಟ್ ಆಗಿ ಬಾಹುಬಲಿ ಸ್ಲೀವ್ಸ್ ಅಂತ ಕರಿತೀವಿ. ಆ ಬಾಹುಬಲಿ ಸ್ಲೀವ್ಸನ್ನು ಕಟಿಂಗ್ ಮಾಡೋದನ್ನ ಹಿಂದಿನ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಅದೇ ರೀತಿ ಇವತ್ತಿನ ವಿಡಿಯೋದಲ್ಲಿ ಅದನ್ನು ಯಾವ ಥರ ಸ್ಟಿಚ್ ಮಾಡಬೇಕು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಅದೇ ರೀತಿ ನೀವೇನು ಮಾಡಬೇಕು ಅಂದರೆ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ, ಯಾಕಂದ್ರೆ ನಾನು ಹೊಲಿಬೇಕಾದಲ್ಲೇ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀನಿ. ಎಷ್ಟು ಫಿಲ್ಟ್ ಇಟ್ಕೋಬೇಕು, ಎಷ್ಟು ಲೆಂತ್ ಇಟ್ಕೋಬೇಕು, ಎಕ್ಸ್ಟ್ರಾ ಏನು ಮಾಡಬೇಕು ಅಂತ ಹೇಳ್ತಾ ಇರ್ತೀನಿ. ಅದರಿಂದ ಅದೆಲ್ಲ ಮಿಸ್ ಆಗುತ್ತೆ. ಅದಕ್ಕೋಸ್ಕರ ನಿಮಗೆ ಸ್ಕಿಪ್ ಮಾಡಿದೆ ನೋಡಿದೆ, ನಾನು ಎಕ್ಸ್ಪ್ಲೈನ್ ಮಾಡೋದೆಲ್ಲ ಕೇಳಿಸ್ಕೊಂಡ್ರೆ ನೀವು ನೆಕ್ಸ್ಟ್ ಹೊಲಿಬೇಕು ಅಂದರೆ ತುಂಬ ಅನುಕೂಲ ಆಗುತ್ತೆ. ಓಕೆನಾ? ಅದೇ ರೀತಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಮಾಡೋಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಓಕೆನಾ? ಅದೇ ರೀತಿ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಮುಖಾಂತರ ಬೇರೆಯವ್ರಿಗೂ ಹೆಲ್ಪ್ ಆಗಲಿ, ಕಲಿಬೇಕು ಅಂದ್ಕೊಂಡಿರೋರಿಗೂ ನಮ್ಮ ವಿಡಿಯೋಸ್ ತುಂಬ ಸ್ಟಾರ್ಟಿಂಗಿಂದನೂ ಹೇಳ್ತಾ ಇದ್ದೀವಿ. ಅದರಿಂದ ತುಂಬ ಅನುಕೂಲ ಆಗುತ್ತೆ. ಓಕೆನಾ? ಜಾಸ್ತಿ ಮಾತಾಡಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಈ ಥರ ಲೆಫ್ಟ್ದು ರೈಟ್ದು ಅಂತ ಹೇಳ್ಬಿಟ್ಟು 2 ಸ್ಲೀವ್ಸ್ ಕಟ್ ಮಾಡ್ಕೊಂಡಿರ್ತೀವಿ. ನಾವು 1 ಸ್ಲೀವ್ಸ್ ತೊಗೊಳ್ಳೋಣ. ಮತ್ತು ಇದಷ್ಟು ಬಾರ್ಡ್ರ ಎಷ್ಟು ಬೇಕೋ ಅಷ್ಟು ಸ್ಲೀವ್ಸ್ಗೆ ಕಟ್ ಮಾಡ್ಕೊಂಡಿದ್ದೀನಿ. ಇದು 1 ಬಾರ್ಡ್ರ್ ತೊಗೊಳ್ಳೋಣ. ಎರಡಕ್ಕೂ ಲೈನಿಂಗ್ ಇಲ್ಲ, ಅದನ್ನು ಸಮೇತ ಹೇಳ್ಕೊಡ್ತೀನಿ. ಈ ಬಫ್ಗೆ ಲೈನಿಂಗ್ ಬೇಡ, ಯಾಕಂದರೆ ಲೈನಿಂಗ್ ಇದ್ದರೆ ಅದು ಬಫ್ ಹಿಡಿತೀವಲ್ಲ, ಅದು ಸ್ವಲ್ಪ ಲೈನಿಂಗು ಇದು ಡಿಫ್ರೆಂಟ್. ಇಷ್ಟು ದೂರ ಡಿಸ್ಟೆನ್ಸ್ ಆಗಿಬಿಟ್ರೆ ಅದು ಸ್ಲೀವ್ಸು ಬೇರೆ ಥರ ಕಾಣಿಸುತ್ತೆ. ಅದಕ್ಕೋಸ್ಕರ ಮತ್ತು ಇದು ಸೆಂಟ್ರದ್ದು ಇಲ್ಲಿ ಚಟ್ಕ ಹೊಡೆದಿದ್ದೀವಿ. ಇದನ್ನು ಇಲ್ಲಿ ಬಫ್ ಇಟ್ಕೋಬೇಕು ಅಂತ ಚಟ್ಕ ಹೊಡೆದಿದ್ದು. ಮತ್ತು ಇಲ್ಲಿ ಹೊಡೆದಿವಿ. ಇದನ್ನು ಹಿಂಗೆ ಬಫ್ ಥರ ಹೊಲ್ಕೋಬೇಕು. ಇವಾಗ ಒಲೆಯನ್ನು ಸ್ಟಾರ್ಟ್ ಮಾಡಿದ್ವಿ. ಇವಾಗ ಈ ಥರ ಈ ಚಟ್ಕಾಯಿಂದನೇ ಶುರು ಮಾಡೋಣ. ಈ ಥರ ಒಲಿಯೋ ನೀಡ್ಲ್ ಒಂದಿರುತ್ತೆ, ಅದನ್ನು ತಗೊಳ್ಳಿ. ಅದನ್ನು ತಗೊಂಡು ಹಿಂಗೆ ನೀಟಾಗಿ ಇಲ್ಲಿ ಇಟ್ಕೊಳ್ಳಿ. ಒಂದೇ ಲೆವೆಲಾಗಿ ಇಟ್ಕೊಂಡು ಬನ್ನಿ. ಬಾರ್ಡ್ರನ್ನ ಕೆಳಗಡೆ ಬರೋ ಬಾರ್ಡ್ರನ್ನ ರೆಡಿ ಕಟ್ ಮಾಡ್ಕೊಂಡಿರ್ತೀನಿ. ಯಾವ ಥರ ಎಷ್ಟು ಕರೆಕ್ಟಾಗಿ ಇದು ಬಫ್ಗೆ ಎಕ್ಸ್ಟ್ರಾ ಬಿಟ್ಟಿರ್ತೀನಿ. ನಾನು ಈ ಥರ ಕಟ್ ಮಾಡಿಕೊಂಡೆ. ನೋಡಿ, ಈ ಥರ ಫ್ರಿಲ್ ಇಟ್ಕೊಂಡಿದ್ದೆ. ಇವಾಗ ಮೇಲೇನೂ ಇಟ್ಕೊಳ್ಳಿ ಫ್ರಿಲ್ಲು. ಒಂದೇ ಸಮಯದಲ್ಲಿ ಬಟ್ಟೆ ಲೈನಿಂಗ್ ಇರಲ್ಲ, ಸ್ವಲ್ಪ ಆ ಕಡೆ ಈ ಕಡೆ ಆಡ್ತದೆ. ಅವಾಗ ಏನಾಗುತ್ತಂದರೆ ಸ್ವಲ್ಪ ಇದು ಬಂದುಬಿಡುತ್ತೆ. ನೀವೇನು ಮಾಡ್ಬೇಕಂದ್ರೆ ಅದನ್ನು ಕರೆಕ್ಟಾಗಿ ಕಂಟ್ರೋಲ್ ಮಾಡಿ ಬಟ್ಟೆನ ಒಂದೇ ಥರ ಫ್ರಿಲ್ ಬರೋ ಥರ ನೋಡ್ಕೊಳ್ಳಿ. ಇಲ್ಲಾಂದರೆ ಬಫ್ ನೀಟಾಗಿ ಎದ್ದಳಲ್ಲ, ಕ್ರಾಸಾಗಿ ಆ ಥರ ಎಲ್ಲ ಬಂದ್ಬಿಡ್ತದೆ. ಅದು ಬಫ್ ಕ್ರಾಸಾಗಿ ಎದ್ಬಿಟ್ಟು ಅಂದರೆ ನೋಡೋಕ್ಕೆ ಸರಿ ಇರಲ್ಲ. ಅದಕ್ಕೆ ಈ ಥರ ಹಿಡಿದಾಯ್ತು. ಇವಾಗ ಒಂದು ಬಾರ್ ತಗೊಂಡ್ವಲ್ಲ, ಅದಿಟ್ಟು ನೋಡಿ ಕರೆಕ್ಟಾಗಿ ಬರ್ತಾಯಿದೆ. ಒಂಚೂರು ಎಕ್ಸ್ಟ್ರಾ ಬರ್ಬೋದು, ಪರವಾಗಿಲ್ಲ. ಓಕೆನಾ? ಇವಾಗ ಇದು ಮಾರ್ಜಿನ್ ಒಂದೇ ಸಮ ಕಟ್ಕೊಂಡು, ಯಾಕಂದರೆ ಹೊಲಿಬೇಕಾದ್ರೆ ಒಂದೇ ಸಮ ಇದ್ದರೆ, ಇಲ್ಲಾಂದರೆ ಹಿಂದೆ ಮುಂದೆ ಆಗ್ಬಿಡೋದು, ಈ ಥರ ಎಲ್ಲ ಆಗುತ್ತೆ. ಅದಕ್ಕೋಸ್ಕರ ಮತ್ತು ಈ ಬಾರ್ಡ್ರ್ ಲೈನಿಂಗ್ ಹಾಕೋವು, ಯಾಕಂದರೆ ಇಲ್ಲಿ ನೋಡಿ ಒಂಥರ ಕಿರಿಕಿರಿ ಆಗುತ್ತೆ, ಜರಿಗಳೆಲ್ಲ ಚುಚ್ಕೊಂಡಂಗೆ ಮೈಗೆ. ನೋಡಿ ಇಷ್ಟಾಯಿತು. ಇದಕ್ಕೆ ಲೈನಿಂಗ್ ಎಷ್ಟು ಬೇಕು ಅಂತ ಕಟ್ ಮಾಡ್ಕೊಳ್ಳೋಣ. ಒಂದು ಲೈನು. ಓಕೆನಾ? ಇವಾಗ ಇದು ಉಲ್ಟಾ ಇಟ್ಕೊಳ್ಳಿ.
ಫಿಲ್ಟಿಲೆಲ್ಲ ಒಂದೇ ಸಮ ಇಟ್ಕೊಳ್ಳಿ, ಇಲ್ಲಾಂದರೆ ಹೊಲಿಬೇಕಾದ್ರೆ ಸ್ವಲ್ಪ ಮತ್ತೆ ಅಡ್ವರ್ಟ್ ಆಯ್ತು ಅಂದರೆ ಮತ್ತೆ ಬಿಚ್ಚಿ ಮಾಡೋಕ್ಕೆ ಟೈಮ್ ವೇಸ್ಟ್ ಆಗುತ್ತೆ. ಒಂದೆರಡು ನಿಮಿಷ ಲೇಟ್ ಆಗ್ಬೋದು ಅಷ್ಟೇ. ನೀಟಾಗಿ ಇಟ್ಕೊಂಡಿದ್ರೆ ನಮಗೆ ಒಂದೇ ಸಲಿಗೆ ನೀಟಾಗಿ ಬರುತ್ತೆ ಅಷ್ಟೇ, ಬೇರೆ ಇನ್ನೇನಿಲ್ಲ. ಹಂಗೆ ಇಟ್ಕೊಂಡು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಬರ್ತಾಯಿದೆ ಅಂತ. ಕರೆಕ್ಟಾಗಿ ಬರ್ತಾಯಿದೆ. ಇವಾಗ ಏನು ಮಾಡೋಣ ಅಂದರೆ ಒಂದೇ ಸಮ ಇಟ್ಕೊಂಡು ಕೆಳಗಡೆ ಲೈನಿಂಗು ಮೇಲ್ಗಡೆ ಇದು ಇಟ್ಕೊಂಡು ಸೆಂಟ್ರಲ್ಲಿ ಬಫ್ನ ಇಟ್ಕೊಂಡಿದ್ದೀನಿ. ನೋಡಿ, ಸೀದಾ ಬಾಟ್ರ್ ಇಟ್ಕೊಂಡಿದ್ದೀನಿ, ಉಲ್ಟಾಗೆ ಉಲ್ಟಾ ಕೆಳಗಡೆ ಲೈನಿಂಗ್ ಇಟ್ಕೊಂಡಿದ್ದೀನಿ. ಹಿಂಗೆ ಹೇಳಿದ್ರೆ ಅದು ಓಪನ್ ಆಗಿ ಒಂದೇ ಸಮ ಬರುತ್ತೆ. ಇದು ಅಷ್ಟೇ, ಮಾರ್ಜಿನ್ಗೆಲ್ಲ ಜಾಸ್ತಿ ಒಂದೇ ಸಮ ನಾವು ಕಟ್ ಮಾಡ್ಕೊಂಡಿದ್ದೀವಿ, ಅದರಿಂದ ಒಂದೇ ಸಮ ಬರಬೇಕದು. ನೋಡಿ, ಮೇಲೆ ಹತ್ಕೊಂಡು ಹಿಂಗೆಲ್ಲ ಸ್ವಲ್ಪ ನೀಟಾಗಿ ಎಳ್ಕೊಳ್ಳಿ. ಯಾಕಂದರೆ ಹೊಲ್ದಾದ್ಮೇಲೆ ಸ್ಟಿಚಿಂಗ್ ಆದ್ಮೇಲೆ ಬಿಚ್ಚಿ ಮಾಡೋದಕ್ಕಿಂತ 1 ಸೆಕೆಂಡ್ ಚೆಕ್ ಮಾಡ್ಕೊಳ್ಳೋದು ತುಂಬ ಅನುಕೂಲ. ನೋಡಿ, ಒಂದೇ ಒಂದು ಸ್ಟಿಚ್ ಹಾಕಿ ಆಮೇಲೆ ಸುಮ್ಮನೆ ಹಿಂಗೆ ಓಪನ್ ಮಾಡಿ ನೋಡ್ಕೊಳ್ಳಿ ಕರೆಕ್ಟಾಗಿ ಬಂದಿದೆಯಾ ಅಂತ. ಕರೆಕ್ಟಾಗಿ ಬಂದಿದೆಯಾ ಅಂದರೆ ಹಿಂಗೆ ತಿರ್ಸ್ಬಿಟ್ಟು ಲೈನಿಂಗ್ನ ಈ ಕಡೆ ತಿರ್ಸ್ಬಿಟ್ಟು ಒಂದು ಸ್ಟಿಚ್ ಹಾಕಿ ನೋಡಿ, ಹಿಂಗಾಯಿತು. ಇವಾಗ ಇದನ್ನು ತಿರ್ಸ್ಬಿಟ್ಟು ಒಂದು ಸ್ಟಿಚ್ ಹಾಕಿ ಕಿನ್ನಾರಿ ಮೇಲೆ ಹಾಕಿ ನೀಟಾಗಿ ಬರಲಿ. ಫಿನಿಶಿಂಗ್ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ನೋಡೋಕ್ಕೆ ಲುಕ್ ಚೇಂಜ್ ಆಗಿಬಿಡುತ್ತೆ, ಅದಕ್ಕೋಸ್ಕರ ಅಷ್ಟೇ, ಬೇರೆ ಏನೇನಿಲ್ಲ. ನೋಡಿ, ಇಷ್ಟು ಅಟ್ಯಾಚ್ ಆಯಿತಾ, ಇದು ಬಫ್ ಹಿಂಗೆ ಬರುತ್ತಾ ಇದೆ. ಓಕೆನಾ? ಇವಾಗ ಇದನ್ನು ಫಿನಿಶ್ ಮಾಡ್ಕೊಳ್ಳೋಣ ಕೆಳಗಡೆ. ಇದನ್ನು ಜಾಸ್ತಿ ಕಟ್ ಮಾಡ್ಕೊಂಡಿದ್ದೆ. ಇದೊಂದೇ ಸಮ ಕಟ್ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ಕೆಳಗಡೆ ಪೈಪಿಂಗ್ ಮಾಡೋಣ, ಸ್ವಲ್ಪ ಲುಕ್ ಬರುತ್ತಲ್ಲ ಅದಕ್ಕೆ. ನೋಡೋಕ್ಕೂ ಸೀರೆ ಕಲರ್ ಇದೆ, ಯೆಲ್ಲೋ ಕಲರ್ ಇದು, ಅದಕ್ಕೋಸ್ಕರ ಸೀರೆ ಕಲರ್ ಯೆಲ್ಲೋ ಕಲರ್ ಪೈಪಿಂಗ್ ಮಾಡ್ತಾ ಇದ್ದೀವಿ. ಇಷ್ಟಾದ್ಮೇಲೆ ಇದಕ್ಕೂ ಪಕ್ಕ ಫಿನಿಶಿಂಗ್ ಮಾಡಬೇಕಲ್ಲ, ಸ್ವಲ್ಪ ಎಮ್ಮಿಂಗ್ ಪೀಸ್ ಕಟ್ ಮಾಡೋದು. ಹಿಂದ್ಗಡೆ ಕೈ ಹಾಕೊಳ್ಳಿ. ನೋಡಿ, ಹಿಂದ್ಗಡೆ ಕೈ ಹಾಕ್ಕೊಂಡ್ರೆ ಒಂಚೂರು ರಿಂಕಲ್ಸ್ ಬರಲ್ಲ. ನಾವು ಹಿಂಗೆ ಇಟ್ಕೊಂಡಾಗ ನೋಡಿ, ಈ ಕಡೆ ಮುಂದೆ ಬರೋ ಬಟ್ಟೆ ಎಷ್ಟು ಸ್ಪೀಡಾಗಿ ಹೋಗುತ್ತೆ, ಹಿಂದೆನೂ ಅಷ್ಟೇ ಸ್ಪೀಡಾಗಿ ಎಳ್ಕೊತೀವಿ. ಸೆಂಟ್ರಲ್ಲಿ ರಿಂಕಲ್ಸ್ ಬರೋಕ್ಕೆ ಯಾವುದೇ ಕಾರಣಕ್ಕೂ ಚಾನ್ಸ್ ಇರಲ್ಲ. ಅದಾದಮೇಲೆ ಹಿಂಗೆ ತಿರ್ಸ್ಬಿಟ್ಟು ಲೈನಿಂಗ್ ಒಂದು ಸ್ಟಿಚ್ ಹಾಕಿ
ಮತ್ತು ಈ ಕಡೆ ತಿರುಗಿಸ್ಬಿಟ್ಟು ಮತ್ತು ಇಲ್ಲಿ ತಿರುಗಿಸ್ಬಿಟ್ಟು ಕಿನ್ನರ್ ಸ್ಟಿಚ್ ಅನ್ನೋದು. ಕಿನ್ನರ್ ಸ್ಟಿಚ್ ಏನಕ್ಕೆ ಹಾಕ್ತೀವಿ ಅಂತ ಎಲ್ಲ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಒಂದೆರಡು ವಾಶ್ ಆದಮೇಲೂ ನಿಮಗೆ ಬಟ್ಟೆ ಮೇಲೆ ಬಂದುಬಿಟ್ಟು ಪೈಪಿಂಗ್ ಕಾಣಿಸ್ತಾ ಇರೋ ಥರ ಆಗೋಗುತ್ತೆ. ನಾವೆಷ್ಟೇ ಐರನ್ ಮಾಡೋದನ್ನು ಅದಕ್ಕೋಸ್ಕರ ಈ ಥರ ಸ್ಟಿಚ್ ಹಾಕ್ಬಿಟ್ಟಿದ್ದೀವಿ ಅಂದರೆ ಯಾವುದೇ ಕಾರಣಕ್ಕೂ ನಿಮಗೆ ಅದು ಬರಲ್ಲ. ನೋಡಿ ಈ ಥರ ರೆಡಿ ಆಯಿತು. ಇವಾಗ ಇದನ್ನು ಅಟ್ಯಾಚ್ ಮಾಡೋಣ. ಇದು ಏನಕ್ಕೆ ಅಂತೀರ, ಶೋಲ್ಡರ್ ಬಟನ್ಗೆ ಪ್ರೆಸ್ ಬಟನ್ ಹಾಕ್ತೀವಲ್ಲ ಅದಕ್ಕೆ ಲೂಪು. ಅವಾಗೆ ಫಸ್ಟ್ ವಿಡಿಯೋದಲ್ಲಿ ಹೊಲ್ದಿದ್ವಲ್ಲ ಬ್ಲೌಸು, ನೋಡಿ ಈ ಥರ ಇದೆ. ಇದಕ್ಕೆ ಅಟ್ಯಾಚ್ ಮಾಡೋಣ. ನೋಡಿ ಚಟ್ಕ ಕರೆಕ್ಟಾಗಿ ಇಟ್ಕೊಳ್ಳಿ. ಇಲ್ಲಿನ ಕಡೆ ಜರ್ಸ್ಕೊಳ್ಳಿ. ಒಂದೇ ಮೆಜರ್ಮೆಂಟ್ ಸಮ ಅಟ್ಯಾಚ್ ಮಾಡಿಕೊಂಡು ಬನ್ನಿ. ಬಫ್ಗೆ ನಾವು ಅಂದಾಜಾಗಿ ಮೆಜರ್ಮೆಂಟ್ ಇಟ್ಟಿರ್ತೀವಿ. ಅದೇನೋ ಸ್ವಲ್ಪ ಶಾರ್ಟೇಜ್ ಆಯ್ತು ಅಂದರೆ ಏನು ಮಾಡಬೇಕಂದ್ರೆ 1-2 ಫಿಲ್ ಇಟ್ಕೊಳ್ಳೋದು, ಇಲ್ಲ 2 ಫಿಲ್ ತೆಗಿಯೋದು ಮಾಡ್ಕೋಬೇಕು. ಯಾಕಂದ್ರೆ ಅದ್ರ ಇಷ್ಟೇ ಮಾಡಬೇಕು ಅಂತ ಎಕ್ಸಾಕ್ಟ್ ಮೆಜರ್ಮೆಂಟ್ ನಾವು ಕಟ್ ಮಾಡೋಕ್ಕಾಗಲ್ಲ. ನೋಡಿ ಈ ಥರ ಇಟ್ಕೊಂಡವಲ್ಲ, ಇವಾಗ ಈ ಕಡೆಯಿಂದ ಚೆಕ್ ಮಾಡ್ಕೊಳ್ಳಿ. ಜಾಸ್ತಿ ಬರ್ತಾ ಇದೆ. ಅವಾಗ ಏನು ಮಾಡಬೇಕು ಅಂದರೆ ಆ ಕಡೆ 1-2 ಫಿಲ್ ಎಕ್ಸ್ಟ್ರಾ ಕೊಟ್ಕೊಂಡೆ, ಮತ್ತು ಈ ಕಡೆ ಎಕ್ಸ್ಟ್ರಾ ಫಿಲ್ ಕೊಟ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ನೋಡಿ ಕರೆಕ್ಟಾಗಿ ಚಟ್ಕಾಗಿ ಬಂತು. ಮತ್ತೆ ಈ ಕಡೆ ಉಲ್ಟಾ ತಿರ್ಸ್ಬಿಟ್ಟು ಸರಿ ಚೆಕ್ ಮಾಡ್ಕೊಳ್ಳಿ. ಫಿಲ್ಸ್ ಹೆಂಗೆ ಬರ್ತದೆ ನೋಡಿ, ಕರೆಕ್ಟಾಗಿದೆ. ಅವಾಗ ಉಲ್ಟಾ ಇಕ್ಕೊಂಡು ಇನ್ನೊಂದು ಸ್ಟಿಚ್ ಮಾಡ್ಕೊಂಡಲ್ಲ. ಸ್ಲೀವ್ಸ್ಗೆ ಒಂದೇ ಸ್ಟಿಚ್ ಹಾಕಿದ್ರೆ ಬಿಚ್ಕೊಂಡ್ಬಿಡುತ್ತೆ. ಸ್ಕಿನ್ ಫಿಟ್ ಆಗ್ತಾರಲ್ಲ ಬ್ಲೌಸ್ಗಳು, ಅದಕ್ಕೆ ಉಲ್ಟಾ ಮಾಡಿಕೊಂಡು ಇನ್ನೊಂದು ಸ್ಟಿಚ್ ಹಾಕೋಣ. ಕೆಳಗಡೆ ಫಿಲ್ಟ್ಗಳು ಬಂದ್ಬಿಡ್ತವೆ ಬಫ್ಲೀಸ್, ಅದಕ್ಕೆ ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು. ಮತ್ತು ಶೋಲ್ಡರ್ ಲೂಪ್ನ ಹೊಲಿತಾನೆ ನಾನು ಕರೆಕ್ಟಾಗಿ ಜಾಯಿಂಟಲ್ಲಿ ಹಂಗೆ ಇಟ್ಕೊಂಡ್ಬಿಡಿ. ಮಾರ್ಜಿನ್ ಎಲ್ಲ ಜಾಸ್ತಿ ಇಡೋಕ್ಕೆ ಹೋಗ್ಬಿಡಿ, 2 ಪಾಯಿಂಟ್ ಇಟ್ಕೊಳ್ಳಿ. ಮತ್ತು ಇದು ಕಚ್ಚಾ ಟ್ರಾನ್ಸ್ಪರೆಂಟ್ ಇದೆ, ಓವರ್ಲಾಕ್ ಹೊಡೆದ್ರೆ ಆಚೆ ಕಾಣಿಸುತ್ತೆ. ಅದಕ್ಕೋಸ್ಕರ ನೋಡಿ ಹಿಂಗೆ ಜಿಗ್ಜಾಗ್ ಥರ ಆಡಿಸ್ಬೇಕು. ಸ್ಟ್ರೈಟಾಗಿ ಹಾಕಿಸಿದ್ರೆ ಬಿಚ್ಕೊಂಡ್ಬಿಡ್ತದೆ. ಈ ಥರ ಆಡಿಸಿ ಬಿಡೋದ್ರಿಂದ ಏನಾಗುತ್ತೆ ಅಂದರೆ ದಾರ ಬಿಚ್ಕೊಳಲ್ಲ, ಹೆಂಗಿರೋದು ಹಂಗೆ ಇರುತ್ತೆ. ಟ್ರಾನ್ಸ್ಪರೆಂಟ್ ಇದ್ದರೆ ಓವರ್ಲಾಕ್ ಹೊಡೆದ್ವಿ ಈ ಕಡೆ ಸ್ಟಿಚ್ ಹಾಕ್ಬೋದಲ್ಲ ಅಂತೀರಾ,
ಅದು ಆರ್ಮಲಲ್ಲಿ ಸರಿಯಾಗಿ ಕಾಣಿಸಲ್ಲ. ಅದಕ್ಕೋಸ್ಕರ ಈ ಥರ ಆಗಿ ನೀಟಾಗಿ ಟ್ರಿಮ್ ಮಾಡಿಬಿಟ್ಟು ಜಿಗ್ಜಾಗ್ ಥರ ಆಡಿಸ್ಬಿಟ್ಬಿಟ್ಟಿದ್ರೆ ತುದಿಯಲ್ಲೇ ನಿಮಗೆ ದಾರ ಯಾವುದೇ ಕಾರಣಕ್ಕೂ ಬಿಚ್ಕೊಳಲ್ಲ. ನೋಡಿ ಈ ಥರ ಹಿಂಗೋಗಿ ಬಂದಿರ್ತೀವಲ್ಲ, ಈ ಥ್ರೆಡ್ಗಳು ಇಲ್ಲಿ ಆಚೆ ಬರೋಲ್ಲ, ಹಂಗೆ ಲಾಕ್ ಆಗಿಬಿಡ್ತವೆ. ಅದಕ್ಕೋಸ್ಕರ ಜಿಗ್ಜಾಗ್ ಇಲ್ದಿರೋಕ್ಕೆ ಆ ಥರ ಮಾಡ್ತೀವಿ. ಓವರ್ಲಾಕ್ ಮಾಡಿಲ್ಲ ಅಂದರೆ ಆ ಥರ ಟ್ರಾನ್ಸ್ಪರೆಂಟ್ ಇದೆಯಲ್ಲ, ಅದಕ್ಕೋಸ್ಕರ. ನೋಡಿ ಇಷ್ಟು ಬಂದರೆ ಒಂದು ಸ್ಲೀವ್ಸ್ಲು ಒಂದು ಹೊಲಿಗೆ ಹಾಕಿ ತೋರಿಸ್ಬಿಡ್ತೀವಿ. ಮೆಜರ್ಮೆಂಟ್ ಎಷ್ಟಿದೆ, ವೇಸ್ಟ್ 32 ಇದೆ, ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಸ್ಲೀವ್ಸು 10.5. ಇಟ್ಕೊಂಡು ಆರ್ಮೋಲ್ ಮೆಜರ್ಮೆಂಟ್ ಎಲ್ಲ, ಸ್ಲೀವ್ಸ್ ರೌಂಡು, ವೇಸ್ಟ್ ರೌಂಡು, ಆರ್ಮೋಲ್ ಮೆಜರ್ಮೆಂಟು ಎಲ್ಲ ಚೆಕ್ ಮಾಡಿಕೊಂಡು ಒಂದೊಂದು ಕಡೆ 3 ಸ್ವಿಚ್ ಹಾಕಬೇಕು. ಲೂಸು ಟೈಟ್ ಆದರೆ ಬಿಚ್ಕೊಳ್ಳೋಕ್ಕೆ ಒಂದೇ ಸಮ ಇರಲಿ. ಈ ಥರ ಬಫ್ ಸ್ಲೀವ್ಸಲ್ಲೇ ಇದು. ಇವಾಗ ಉಲ್ಟಾ ಮಾಡಿ ಬಫ್ ಸ್ಲೀವ್ಸ್ನ ನೋಡೋಣ. ನೋಡಿ ಹಾಕ್ಕೊಂಡ್ರೆ ಈ ಥರ ಬಫು ಎಷ್ಟು ನೀಟಾಗಿ ಬರುತ್ತೆ. ಓಕೆನಾ? ಇದು ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.